ನಮಸ್ಕಾರ ನ್ಯೂಸ್ 26ಗೆ ಸ್ವಾಗತ. ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ 2023 ಮತ್ತು 24ನೇ ಸಾಲಿನ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಗಳ ಗ್ರಾಮ ಸಭೆ ಗ್ರಾಮದ ಮಾರಮ್ಮ ದೇವಾಲಯದ ಆವರಣದಲ್ಲಿ ಬುಧವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೊಡ್ಡತಾಯಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಗ್ರಾಮ ಸಭೆಯಲ್ಲಿ ನರೇಗಾ ಯೋಜನೆಯ ಬಗ್ಗೆ ಹಾಗೂ ಜಲಜೀವನ್ ಯೋಜನೆ ಕುಡಿಯುವ ನೀರನ್ನ ಸಮರ್ಪಕವಾಗಿ ಕಾಮಗಾರಿ ನಡೆದ ಬಗ್ಗೆ ಸುದೀರ್ಘ ಚರ್ಚೆಯನ್ನ ನಡೆಸಿ ನೀರಿನ ಪೈಪ್ ಲೈನ್ ಸಮರ್ಪಕವಾಗಿ ಅಳವಡಿಸುವಂತೆ ಸೂಚನೆಯನ್ನ ನೀಡಲಾಯಿತು. ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೊಡ್ಡತಾಯಮ್ಮ, ಉಪಾಧ್ಯಕ್ಷರಾದ ಶೋಭಾ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹದೇವಸ್ವಾಮಿ, ಲೆಕ್ಕ ತಪಾಸಣಾ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಸಿ ಪ್ರಸನ್ನ, ಸಂಪನ್ಮೂಲ ವ್ಯಕ್ತಿಗಳಾದ ಧೀಮಂತ್, ಆಕಾಶ್ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು, ಗ್ರಾಮದ ಮುಖಂಡರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. 62,884 ಪಾವತಿ ಆಗಿದೆ. ಫೈಲ್ ಕೂಡ ತೋರಿಸ್ಕೊಡಿ. ಇದೆ ಅಂತಂದ್ರೆ ಖಂಡಿತವಾಗಿ ಇಲ್ಲೇ ನೋಡಿ ಸಭೆ ಕೂಡ ತಿಳಿಸಿ ಕೈ ಬಿಡೋಣ. 59,44 ಇಷ್ಟು ಫೋಟೋ ಹೊಡ್ಕೊಳ್ಳಿ. ಎಷ್ಟು ಫೈಲ್ ನೀವು ಕೊಟ್ಟರೆ ಮತ್ತೆ ನಮಗೆ MB ಕೊಡಬೇಕು ಅಂತಿದೆ. MB ಏನು ಕೊಟ್ಟಿಲ್ಲ. ಆಗ ನಮಗೆ ಆ ಅಳತೆ ಎಷ್ಟಾಗಿದೆ ಅಲ್ಲಿ ಕನ್ನಡಕ್ಕೆ ಸಾಧ್ಯ ಆಗಿರಲ್ಲ. MB ಕೂಡ ಕೊಟ್ಟಿಲ್ಲ. ಆ ವರ್ಕು ಕೂಡ ಇದೆ, ತಿಳಿಸ್ಕೊಡ್ತೀನಿ ನಿಮಗೆ. ಕೆಸ್ತೂರು ಗ್ರಾಮದ ದೇವಸಟ್ಟಿ ಜಮೀನಿನಿಂದ ಮಡ್ಸ್ವಾಮಿರವರೇ ಕಾಲುವೆ ಬರುತ್ತೆ. ಇದು ಕೂಡ MB ಕೊಟ್ಟಿಲ್ಲ. ಸಾಮಗ್ರಿ ಮೊತ್ತ 96,225 ರೂಪಾಯಿ ಪಾವತಿ ಆಗಿದೆ. ಅಧಿಕಾರಿಗಳಿಂದ ಒಂದು ಸರ್ಟಿಫಿಕೇಶನ್ ಬೇಕಾಗುತ್ತೆ ನಮಗೆ. ಜಾನುವಾರು ಇದೆ ಅನ್ನೋದ್ರ ಬಗ್ಗೆ ಒಂದು ದೃಢೀಕೃತ ಪತ್ರ ತಂದು ಕೊಟ್ರೆ ನಾನು ಅದು ಅಕ್ಸೆಪ್ಟ್ ಮಾಡ್ತೀನಿ. ಯಾಕಂದ್ರೆ ದನ ಇದೆ ಅನ್ನೋದು ಬೇಕಲ್ಲ ನನಗೆ. ಇಂಥವ್ರು ಎಲ್ಲರೂ ಕೂಡ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಅದನ್ನ ಕೇಳ್ತಾ ಇದ್ದೀನಿ, ದಯಮಾಡಿ ಅದನ್ನ ಮಾತಾಡ್ತಾ ಇದ್ರೆ ಅನುಶ್ರೀ ಮೇಡಮ್ ಇಲ್ಲೇ ಇರ್ತಾರೆ. ಅನುಶ್ರೀ ಮೇಡಮ್ ನಿಮ್ದು ಫೈನಲ್ ಕ್ಲಾರಿಫಿಕೇಶನ್ ಕೊಟ್ಬಿಡಿ ಮೇಡಮ್. ಕಾವೇರಿ ನೀರು ಅಂತ ಹೇಳ್ತಾ ಇದ್ರೆ ಡೆಲಿವರಿ ಮಾಡೋಕ್ಕೂ ಮುಂಚೆ ಒಂದು ಗ್ರಾಮ ಸಭೆ ಕಳ್ತೀವಿ, ಅದನ್ನ ಹೇಳ್ತಾರೆ ಅವ್ರ ಟೈಮ್ಲೇ ಕೇಳಿ. ತುಂಬಾ ಇದೆ ನಮಗೆ ಆಲ್ಮೋಸ್ಟ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.